ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ವಿಜಯನಗರ ಹಾಗೂ ಜನನಿ ಪುಷ್ಪಕಾಲ ತಂಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕೂಡ್ಲಿಗಿ ಮಧುಕರಿ ಸರ್ಕಲ್ನಲ್ಲಿ ಎಚ್ಐವಿ ಏಡ್ಸ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಚ್ಐವಿ ಸೋಂಕು ಹರಡುವ ವಿಧಾನಗಳು, ಎಚ್ಐವಿ ತಡೆಗಟ್ಟುವ ಕ್ರಮಗಳು, ಸುರಕ್ಷಿತ ಲೈಂಗಿಕ ಜೀವನ, ಎಚ್ಐವಿ ಪರೀಕ್ಷೆಯ ಮಹತ್ವ ಹಾಗೂ ಎಚ್ಐವಿ ಸೋಂಕಿತರ ಬಗ್ಗೆ ತಾರತಮ್ಯ ಮಾಡುತ್ತಿರುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ಅರಿವು ಮೂಡಿಸಲಾಗಿದೆ. ಸಾರ್ವಜನಿಕರು ಎಚ್ಐವಿ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ಬಿಟ್ಟು ಅಗತ್ಯವಿದ್ದಲ್ಲಿ ಎಚ್ಐವಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಹಾಗೆಯೇ ಎಚ್ಐವಿ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಯಲ್ಲಿ ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ತಿಳಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಜಿಲ್ಲಾ ಮೇಲ್ವಿಚಾರಕರು ಆದ ಬಣ್ಕಾರ್ ಗಿರೀಶ್, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರು ಆದ ಕೆ ಪ್ರಶಾಂತ್ ಕುಮಾರ್, ಎಸ್ಎಸ್ಎಸ್ ಸಂಸ್ಥೆ ರಾಘವೇಂದ್ರ ಆಸ್ಪತ್ರೆಯ ಸಿಬ್ಬಂದಿಗಳು ಆದ ತಿಪ್ಪೇಸ್ವಾಮಿ, ಜನನಿ ಪುಷ್ಪಕಲಾ ತಂಡದ ಸದಸ್ಯರು ಹಾಗೂ 150ಕ್ಕಿಂತ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿದ್ರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ತಪ್ಪಿಗೆ ನಾವೆಲ್ಲ ಅನುಭವಿಸ್ಬೇಕು. ಈಗ ಏನಾಯ್ತು ಅಂತದ್ ಏನ್ ಮಾಡ್ದ ಇವನು ದುಶ್ಚಟಗಳೆಲ್ಲ ಕಲ್ತ್ಕೊಂಡು ಅದ್ ಯಾವ್ದೋ ರೋಗ ಹಚ್ಕೊಂಡ್ ಬಂದಿದ್ದಾನೆ ಇವನು. ಅದ್ ಯಾವ್ದೋ ಏಡ್ಸ್ ರೋಗ ಅಂತೆ. ಸುಮ್ನಿರಪ್ಪ, ಅವನಿಗೆ ಬಂದಿರೋದು ಏಡ್ಸ್ ಅಲ್ಲ, HIV ಅನ್ನೋ ಒಂದು ಸೋಂಕು ಅಷ್ಟೇ. HIV ಸೋಂಕು ಅದು 4 ವಿಧಾನಗಳಿಂದ ಬರುತ್ತೆ. ಅದು ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ, ಎರಡನೇದು ಸೂಜಿ ಸಿರಿಂಜ್ಗಳನ್ನ ಪರಿಷ್ಕರಣೆ ಮಾಡದೆ ತಗೊಳ್ಳೋದ್ರಿಂದ, ಮೂರನೇದು ರಕ್ತವನ್ನ ಪರೀಕ್ಷಿಸದೆ ತಗೊಂಡಾಗ, ನಾಲ್ಕನೇದು ಸೋಂಕಿತ ಪತ್ನಿ ಗರ್ಭಿಣಿ ಆಗಿದ್ದರೆ ಆ ಮಗುವಿಗೆ ಬರುವಂತ ಸಾಧ್ಯತೆ. ಈ 4 ವಿಧಾನಗಳಲ್ಲಿ ಬರುತ್ತೆ. ಅದು ಬಿಟ್ಬಿಟ್ಟು ನೀವು ಅವನು ಮುಟ್ಟೋದ್ರಿಂದ, ಸೇರೋದ್ರಿಂದ, ಅವನ ಬಟ್ಟೆ ನೀವು ಹಾಕೊಳ್ಳೋದ್ರಿಂದ, ಒಂದೇ ಶೌಚಾಲಯ ಬಳಸೋದ್ರಿಂದ, ಅವನು ಒಂದೇ ತಟ್ಟೆಯಲ್ಲಿ ನೀವು ಊಟ ಮಾಡೋದ್ರಿಂದ ಈ ಸೋಂಕು ಬರೋದಿಲ್ಲ. ಅದಕ್ಕೂ ವಿಧಾನಗಳಿದಾವೆ. ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತ ಹೇಳಿದೆ. ಮದುವೆಗಿಂತ ಮುಂಚಿತವಾಗಿ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ, ಒಬ್ಬ ಪುರುಷ ಒಬ್ಬ ಸ್ತ್ರೀಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ಇರಬೇಕು. ಮದುವೆ ಆದ ನಂತರ ಏಕಪತ್ನಿ ವ್ರತಸ್ಥನಾಗಿರ್ಬೇಕು. ಒಂದು ವೇಳೆ ಇಲ್ಲ, ಆಕಸ್ಮಿಕ, ಅನಿವಾರ್ಯ, ನಾನು ಎಲ್ಲೋ ಹೋಗಿ ಅಕಸ್ಮಾತ್ ಆಗಿ ಹೋಗ್ಲೇಬೇಕಾಗಿ ಬಂತು ಅನ್ನೋ ಪರಿಸ್ಥಿತಿ ಬಂದಾಗ ನಿರೋಧ್ ಅಥವಾ ಕಾಂಡಮ್ ಅನ್ನ ಬಳಸಬೇಕು. ಇದು ನಿರಂತರ ಅಲ್ಲ, ಆಕಸ್ಮಿಕ. ಅವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಸ್ಟೋರ್ಗಳಲ್ಲಿ ದುಡ್ಡು ಕೊಟ್ಟು ತಗೊಳ್ಬಹುದು. ಅರ್ಥಾತ್ ಏನೇನು ಅವಶ್ಯಕತೆ ಇರಂಗಿಲ್ಲ, ಅದಕ್ಕೆ ಕೇಳ್ತಿದ್ಯಾ? ಅದು ನಿರಂತರ ಅಲ್ಲ, ಆಕಸ್ಮಿಕ ಅಷ್ಟೇ ಆಗಿ ತಗೊಳ್ಬೇಕು. ಮತ್ತೆ ಎರಡನೇದು, ಸೂಜಿ ಸಿರಿಂಜ್ಗಳು ಈಗ ಆಸ್ಪತ್ರೆಗಳಲ್ಲಿ ಡಿಸ್ಪೋಸ್ ಇದೆ. ಒಬ್ರಿಗೆ ಚುಚ್ಚಿಟ್ಟು ಒಬ್ರಿಗೆ ಕೊಡಲ್ಲ, ಹೊಸದು. ಆದ್ರೆ ಈಗ ನೀವು ನೋಡಿದ್ರಿ ನಮ್ಮ ನಾಟಕದಲ್ಲಿ ಒಂದು ಸೂಜಿಯಿಂದ 4 ಜನ ಡ್ರಗ್ಸ್ ತಗೊಂಡ್ರು.